ಪ್ರಕರಣದಿಂದ ಅಲ್ಲಿವರೆಗೆ ಅವ್ರನ್ನ ಸಸ್ಪೆಂಡ್ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ ಅಣ್ಣ ಮಾತಾಡಲ್ಲ ಹೋಗಿ. ಮಾನ್ಯ ಅಧ್ಯಕ್ಷರೇ ರೇವಣ್ಣ ಯಾಕೆ ಗಾಬರಿ ಆದಂಗಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಗೊತ್ತಿಲ್ಲ. ಅಧ್ಯಕ್ಷರೇ ನ್ಯಾಯಾಲಯದಲ್ಲಿದೆ. ಅವ್ರದಲ್ಲಿ ಬಂದ್ಬಿಡ್ತದ ಅಂತ ಮನೆ ಸಭಾಧ್ಯಕ್ಷರೇ, ನೀವು ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂತ ಒಂದು ವಾತಾವರಣದಲ್ಲಿ ಇದ್ದೀರಾ? ಆಯ್ತು, ಅಧಿವೇಶನ ಸಮರ್ಪಕವಾಗಿ ಜಾತಿಲ್ಲದಿದ್ದಲ್ಲಿ ಅವ್ರಿಗೆ ಏನು ಆಗುದಿಲ್ಲ. ನಿಮಗೆ ಆಲೋಚನೆ ಮಾಡಿ. ಅಧ್ಯಕ್ಷರೇ, ರೂಲಿಂಗ್ ಕೊಡಬೇಕು. ಆಯ್ತು ಅಧ್ಯಕ್ಷರೇ, ಕೂತ್ಕೊಳ್ಳಿ. ಈಗ ನೀವು ಸಸ್ಪೆಂಡ್ ಮಾಡಿ ಸಮಾಧಾನ ಕೂತ್ಕೊಳ್ಳಿ. ತೀರ್ಮಾನ ನಾವು ಈಗಾಗಲೇ ನೋಡಿ, ಹೀಗೆ ನಾವು ಜಿಂದಾಬಾದ್ ಮುರ್ದಾಬಾದ್ ಇಲ್ಲಿ ಕೂತ್ಕೊಳ್ಳಿ. ಮತ್ತೆ ಏನ್ ಕೂಡ ಮಾಡಲಿಕ್ಕೆ ಆಗುದಿಲ್ಲ. ವಿಚಾರ ಅವ್ರ ಯೋಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ನ್ಯಾಯಾಲಯದಲ್ಲಿ ದೌರ್ಜನ್ಯನ ಒಪ್ತಾರೇನ್ರಿ? ನೀನು ಒಬ್ಬ ರಚನೆ ಮಾಡಿ ಪ್ರಕರಣ ಆಯೋಗದಲ್ಲಿ ನಡೀತಾ ಇರಬೇಕಾದ್ರೆ ಯಾಕೆ ಅರ್ಜಿ ಮಾತಾಡ್ತೀರಿ? ದಲಿತರ ದೌರ್ಜನ್ಯ ಆಯ್ತು, ಅದಕ್ಕೆ ಗೌರವಪೂರ್ವಕವಾಗಿ ಮಾತಾಡಿ. ಪಾಯಿಂಟ್ ಆಫ್ ಆರ್ಡರ್ ಏನು ವಿಷಯ ಅಂತ ಕೇಳುವ. ಮಾತಾಡಿ ಸಭಾಧ್ಯಕ್ಷರೇ. ಯಾರ್ಯಾರು ಆದ್ಯತೆ ಕೊಡಿ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಸದನ 10 ನಿಮಿಷ ಮುಂದೂಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.